ಕೆಲವೊಂದು ಟೈಮಲ್ಲಿ ವಿಧಿ ಎಷ್ಟು ಕ್ರೂರೆ ಅಂತ ಅನಿಸ್ಬಿಡುತ್ತೆ. ಕೆಲವೊಬ್ಬರು ಪ್ರೀತಿ ಮಾಡಿರ್ತಾರೆ, ಮದುವೆ ಆಗೋಕ್ಕಾಗೋದಿಲ್ಲ. ಪ್ರೀತಿ ಮಾಡಿದ ನಂತರ ಜೊತೆಗಿರೋಕ್ಕಾಗ್ತಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋರಿದ್ದಾರೆ. ಇನ್ನು ಕೆಲವರು ಪ್ರೀತಿಸಿ ಮದುವೆ ಆಗುವಂಥ ಅವಕಾಶ ಸಿಕ್ಕಾಗ ವಿಧಿ ಅವರನ್ನು ದೂರ ಮಾಡಿಬಿಡುತ್ತೆ. ಹೇಗೆ ಅಂತಂದರೆ ಈ ಸ್ಟೋರಿಯನ್ನು ನೋಡಿದಾಗ ಅದರ ಸಂಕಟ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಹೃದಯಾಘಾತಕ್ಕೆ ನವ ವರ ಸಾವನ್ನಪ್ತಾರೆ. ಮದುವೆಯಾಗಿ 3 ದಿನ ಹುಡುಗ ಸತ್ತೋಗ್ಬಿಟ್ಟಿದ್ದಾನೆ. ಮದುವೆಯಾದ 3 ದಿನಕ್ಕೆ ಹೃದಯಾಘಾತ ಆಗೋಗ್ಬಿಟ್ಟಿದೆ. ಬಟ್ ಅದರ ಸಿಂಪ್ಟಮ್ಸ್ ಬಂದಿದೆ, ಪರೀಕ್ಷೆಯನ್ನು ಮಾಡಿಸ್ಕೊಂಡಿಲ್ಲ. ಮದುವೆಯ ಜೋಶ್ನಲ್ಲಿದ್ದಂಥವರು ಹೋಶನ್ನು ಕಳ್ಕೊಂಡಿದ್ದು ಹೀಗೆ. ಮಂಡ್ಯದಲ್ಲಿ ವಿಧಿಯ ಘೋರ ಅಟ್ಟಹಾಸ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಕೇಳಿಸ್ಕೊಂಡಾಗಲೇ ಕರುಳು ಚುರ್ರನ್ನುತ್ತೆ. ಮದುವೆ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿಕೊಂಡಿದೆ. ಯಾಕೆ? ಈ ಸ್ಟೋರಿ ನೋಡಿ. ಮದುವೆಯಾದ 3 ದಿನಕ್ಕೆ ನವವರ ಸಾವು. ಮಂಡ್ಯದಲ್ಲಿ ಹೃದಯಾಘಾತಕ್ಕೆ ಟೆಕ್ಕಿ ಬಲಿ. ವಿಧಿಯ ಘೋರ ಆಟಕ್ಕೆ ಕುಟುಂಬಸ್ಥರ ಕಣ್ಣೀರು. ಸಂಭ್ರಮದ ಮನೆಯಲ್ಲೀಗ ಸೂತಕದ ಛಾಯೆ. ನಗುವ ನಯನ, ಮಧುರ ಮೌನ. ಈ ಹಾಡಿಗೆ ಮದುವೆಗೂ ಮುನ್ನ ಪ್ರೀ ವೆಡ್ಡಿಂಗ್ ಶೂಟ್ನಲ್ಲಿ ಹೆಜ್ಜೆ ಹಾಕಿದ್ದ ಜೋಡಿ. ಶಾಸ್ತ್ರೋಕ್ತವಾಗಿ ಮದುವೆಯಾದ ನವ ವಿವಾಹಿತರನ್ನ ಸಡಗರ ಸಂಭ್ರಮದಿಂದ ಮನೆಗೆ ತುಂಬಿಸಿಕೊಳ್ಳುತ್ತಿರುವ ಪೋಷಕರು. ಈ ಖುಷಿ ಜೀವನದ ಉದ್ದಕ್ಕೂ ಇರಲಿ ಎಂದು ಹಾರೈಸಿ 3 ದಿನ ಕಳೆದ ಬಳಿಕ ಆ ಕುಟುಂಬದ ಸಂತಸದ ಕ್ಷಣಗಳೇ ಕಮರಿ ಹೋಗಿದೆ. ವಿಧಿಯ ಆಟ ಎಷ್ಟು ಘೋರ ಅಂದ್ರೆ ಊಹಿಸೋಕೂ ಆಗಲ್ಲ. ಈಗ ನೋಡಿದವರು ಇನ್ನೊಂದು ಕ್ಷಣಕ್ಕೆ ಇರ್ತಾರೋ ಗೊತ್ತಿಲ್ಲ, ಅಷ್ಟು ಕ್ರೂರ. ಹೌದು, ಈ ಜೋಡಿ ಅದೆಷ್ಟೋ ಕನಸುಗಳನ್ನ ಹೊತ್ತು ನವ ಜೀವನಕ್ಕೆ ಖುಷಿ ಖುಷಿಯಿಂದ ಕಾಲಿಟ್ಟಿದ್ರು. 100 ಜನರ ಆಶೀರ್ವಾದವೂ ಇವರಿಗೆ ಸಿಕ್ತು. ಆದ್ರೆ ವಿಧಿಯ ಆಟಕ್ಕೆ ನವವರ ಸಾವಿನ ಮನೆಯನ್ನ ಸೇರಿದ್ದಾರೆ. ಹೌದು, 3 ದಿನಗಳ ಹಿಂದಷ್ಟೇ ವಿವಾಹವಾಗಿದ್ದ ಯುವಕ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದಿದೆ. ಕೆಆರ್ಪೇಟೆ ಪುರಸಭೆ ಸದಸ್ಯ ಕೆಸಿ ಮಂಜುನಾಥ್ ಪುತ್ರ ಶಶಾಂಕ್ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಐಟಿ ಉದ್ಯೋಗಿಯಾಗಿದ್ರು. ಜಾರ್ಖಂಡ್ ಮೂಲದ ಯುವತಿಯನ್ನ ಪ್ರೀತಿಸಿ 2 ಕುಟುಂಬಗಳನ್ನು ಒಪ್ಪಿಸಿ ಹಿರಿಯರ ಸಮ್ಮುಖದಲ್ಲಿ ಮಾರ್ಚ್ 2ರಂದು ಮೈಸೂರಿನ ರೆಸಾರ್ಟ್ ಒಂದರಲ್ಲಿ ಶಾಸ್ತ್ರೋಕ್ತವಾಗಿ ಹಸೆಮಣೆ ಏರಿದ್ರು. ಅಂದಹಾಗೆ ಶಶಾಂಕ್ಗೆ ಮದುವೆ ದಿನವೇ ಸ್ವಲ್ಪ ಜ್ವರ ಕಾಣಿಸಿಕೊಂಡಿತ್ತು. ಈ ವಿಚಾರವನ್ನ ಶಶಾಂಕ್ ತನ್ನ ಸ್ನೇಹಿತರ ಮುಂದೆ ಹೇಳಿಕೊಂಡಿದ್ದನು. ಆದ್ರೆ ನಿನ್ನೆ ಶಶಾಂಕ್ಗೆ ಬೆಂಗಳೂರಿನ ನಿವಾಸದಲ್ಲಿ ಎದೆ ನೋವು ಕಾಣಿಸಿಕೊಂಡಿದೆ. ಕೂಡಲೇ ಪೋಷಕರು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದ್ರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿಯೇ ಶಶಾಂಕ್ ಕೊನೆಯುಸಿರೆಳೆದಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಹೇಳತೀರದ್ದಾಗಿದೆ. ಸ್ವಲ್ಪ ಜ್ವರ ಬಂತು, ಇಂಜೆಕ್ಷನ್ ತಗೊಂಡು ಬೆಂಗಳೂರಲ್ಲಿ ಇಂಜೆಕ್ಷನ್ ತೊಗೊಂಡಿದ್ದೆ. ಮಧ್ಯಾಹ್ನ ಮೇಲೆ ಚೆನ್ನಾಗೇ ಇದೆ. ನಿನ್ನೆ ಅಂದರೆ 7 ಗಂಟೆ ಮೇಲೆ ಅದೇ ನೋವು ಅಂತ ಹೇಳಿದ್ವಿ. ಸಂಜೆ ಸಾಯಂಕಾಲ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಶನಿವಾರ ನೈಟ್ ರಿಸೆಪ್ಷನ್ ಆಗಿ ಭಾನುವಾರ ಬೆಳಗ್ಗೆ ಮದುವೆ ಆಯಿತು. ಈಗ 2 ದಿವಸ ಆಗಿದೆ, 3 ದಿವಸ ಮದುವೆ ಆಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡಿ ಮದುವೆ ಆದ. ಅಲ್ಲಿ ನೋಡಿದ್ರೆ ಮದುವೆ ಆಗಿ 2 ದಿವಸಕ್ಕೆ ದೇವ್ರು ಬಿಟ್ಕೊಟ್ಟಿಲ್ಲ ಅವನ್ನ. ಮದುವೆ ದಿನ ಕೂಡ ಹೇಳ್ದ, ನಾವು ಸ್ವಲ್ಪ ಜ್ವರ ಇದೆ ಕಣೋ, ಸ್ವಲ್ಪ ಸುಸ್ತಾಗ್ತಿದೆ ಅಂತ. ಮುಗಿದ ತಕ್ಷಣ ಫಸ್ಟ್ ಹೋಗಿ ತೋರಿಸ್ಕೊಳ್ಳೋ, ಚೆಕ್ ಮಾಡಿಸ್ಕೊಳ್ಳೋ ಅಂತಲೂ ಹೇಳಿದ್ವಿ. ಹ್ಞೂ ಅಂತ ಅಂದ. ಅದಾದ್ಮೇಲೆ ಎಲ್ಲ ಮುಗೀತು, ಚೆನ್ನಾಗಾಯ್ತು. ಮದುವೆ ಇದೆ ಏನು ತೊಂದರೆ ಆಗಿಲ್ಲ, ಎಲ್ಲ ಚೆನ್ನಾಗಾಯಿತು. ಸಡನ್ನಾಗಿ ನಿನ್ನೆ ಸಂಜೆ ನೈಟ್ ನೋಡಿದ್ರೆ ಈ ಥರ ವಿಚಾರ ಕೇಳ್ಪಟ್ವಿ. ಇನ್ನು ನವ ಜೋಡಿಯನ್ನ ಸಂಪ್ರದಾಯದಂತೆ ಮನೆ ತುಂಬಿಸಿಕೊಳ್ಳಲಾಗಿತ್ತು. ಮದುವೆಗೂ ಮುನ್ನ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಶಶಾಂಕ್ ದಂಪತಿ ಮಾಡಿಸಿದ್ರು. ಆ ವಿಡಿಯೋ ಈಗ ವೈರಲ್ ಆಗ್ತಿದೆ. ಸದ್ಯ ಶಶಾಂಕ್ ಅಂತ್ಯ ಸಂಸ್ಕಾರ ನೆರವೇರಿದೆ. ಆದರೆ ಶಶಾಂಕ್ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಪತ್ನಿಯ ಗೋಳಾಟ ಯಾರೂ ಕೂಡ ಸಾಂತ್ವನ ಹೇಳಿದ್ರೂ ತೀರಲ್ಲ. ಒಟ್ಟಿನಲ್ಲಿ ಬಾಳಿ ಬದುಕಬೇಕಿದ್ದ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿರೋದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.